ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ಅಂಬಾನಿ ನ್ಯೂಸ್ ಟಿವಿ ವೀಕ್ಷಕರಿಗೆ ನಮಸ್ಕಾರ. ರಾಜ್ಯ ರಾಜಕಾರಣದಲ್ಲಿ ಈಗ ಮತ್ತೊಂದು ಹೊಸ ಸಂಚಲನ ಸೃಷ್ಟಿಯಾಗಿದೆ. ಅಕ್ರಮ ನುಸುಳುಕೋರರ ಪತ್ತೆಗೆ ಸಾರ್ ಅಸ್ತ್ರ ಬಳಕೆಗೆ ಮುಂದಾಗಿರುವ ಬೆನ್ನಲ್ಲೇ ಕಾಂಗ್ರೆಸ್ ವಿರೋಧದ ವಿರುದ್ಧ ಬಿಜೆಪಿ ಗ್ರಾಮಾಂತರ ಅಧ್ಯಕ್ಷರಾದ ಸಿಕಲ್ ಆನಂದ್ ಗೌಡ ಅವರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ದಿಬ್ಬೂರಹಳ್ಳಿ ಸೇರಿದಂತೆ ವಿವಿಧ ಗ್ರಾಮಗಳಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಎಸ್ಐಆರ್ ಅರಿವು ಹಾಗೂ ಪಕ್ಷ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಸಿಕಲ್ ಆನಂದ್ ಗೌಡ ಅವರು ಗುಡುಗಿದ್ದಾರೆ. ಚುನಾವಣಾ ಆಯೋಗದ ನಿರ್ದೇಶನದಂತೆ ನಡೆಯುತ್ತಿರುವ ಮತದಾರರ ಪಟ್ಟಿ ಪರಿಷ್ಕರಣೆ ಮತ್ತು ಎನ್ಯೂಮರೇಷನ್ ಕಾರ್ಯ ತೀರಾ ಮಂದಗತಿಯಲ್ಲಿ ಸಾಗುತ್ತಿರುವುದಕ್ಕೆ ಅವರು ಕಳಕಳಿ ವ್ಯಕ್ತಪಡಿಸಿದ್ದಾರೆ. ಕ್ಷೇತ್ರದ ಅಂಕಿ ಅಂಶಗಳನ್ನು ಬಿಚ್ಚಿಟ್ಟ ಸಿಕಲ್ ಆನಂದ್ ಗೌಡ ಗ್ರಾಮೀಣ ಭಾಗದಲ್ಲಿ ಈಗಾಗಲೇ ಸುಮಾರು 50% ಮಾತ್ರ ಎನ್ಯೂಮರೇಷನ್ ಕಾರ್ಯ ಮುಗಿದಿದೆ ಎಂದು ತಿಳಿಸಿದ್ದಾರೆ. ಇನ್ನು ನಗರ ಪ್ರದೇಶಗಳಲ್ಲಂತೂ ಕೇವಲ 40% ಪ್ರಗತಿಯಾಗಿದ್ದು ಕೆಲಸ ಅತ್ಯಂತ ವಿಳಂಬವಾಗಿ ಸಾಗುತ್ತಿದೆ ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ. ಇದೇ ವೇಗದಲ್ಲಿ ಮುಂದುವರಿದರೆ ತಿಂಗಳ ಕೊನೆಯೊಳಗೆ ಪ್ರಕ್ರಿಯೆ ಮುಗಿಸುವುದು ಕಷ್ಟಸಾಧ್ಯ. ಅಧಿಕಾರಿಗಳು ತಕ್ಷಣವೇ ಎನ್ಯೂಮರೇಷನ್ ಕಾರ್ಯಕ್ಕೆ ವೇಗ ನೀಡಬೇಕು ಎಂದು ಅವರು ಆಗ್ರಹಿಸಿದ್ದಾರೆ. ಇದೇ ವೇಳೆ ಕಾಂಗ್ರೆಸ್ ಪಕ್ಷದ ವೋಟ್ ಬ್ಯಾಂಕ್ ರಾಜಕೀಯವನ್ನು ತರಾಟೆಗೆ ತೆಗೆದುಕೊಂಡ ಆನಂದ್ ಗೌಡ ಅವರು ಎಸ್ಐಆರ್ ಪ್ರಕ್ರಿಯೆಯನ್ನು ಕಾಂಗ್ರೆಸ್ ವಿರೋಧಿಸುತ್ತಿರುವುದರ ಹಿಂದೆ ಕುತಂತ್ರ ಅಡಗಿದೆ ಎಂದಿದ್ದಾರೆ. ಅಲ್ಪಸಂಖ್ಯಾತರನ್ನು ಟಾರ್ಗೆಟ್ ಮಾಡಿ ವೋಟು ತೆಗೆಸಲಾಗುತ್ತಿದೆ ಎಂದು ಕಾಂಗ್ರೆಸ್ ಸುಳ್ಳು ಆರೋಪ ಮಾಡುತ್ತಿದೆ ಎಂದು ಕಿಡಿಕಾರಿದ್ದಾರೆ. ಬಾಗೇಪಲ್ಲಿಯಲ್ಲಿ ಪಾಕಿಸ್ತಾನದಿಂದ ಬಂದು 22 ವರ್ಷಗಳಿಂದ ಅಕ್ರಮವಾಗಿ ನೆಲೆಸಿದ್ದವರು ಎಲೆಕ್ಷನ್ ಕಾರ್ಡ್ ಮತ್ತು ರೇಷನ್ ಕಾರ್ಡ್ ಪಡೆದಿರುವುದು ಇದೇ ಎಸ್ಐಆರ್ ಪ್ರಕ್ರಿಯೆಯಿಂದ ಬೆಳಕಿಗೆ ಬಂದಿದೆ. ದೇಶದ ಭದ್ರತೆಯ ಜತೆ ಚೆಲ್ಲಾಟವಾಡುತ್ತಿರುವ ಕಾಂಗ್ರೆಸ್ಗೆ ಯಾವಾಗ ಬುದ್ಧಿ ಬರುತ್ತದೋ ಗೊತ್ತಿಲ್ಲ ಎಂದು ಆಕ್ರೋಶ ಹೊರಹಾಕಿದ್ದಾರೆ. ಕೊನೆಯದಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ರಾಜಕೀಯದ ಬಗ್ಗೆ ಮಾತನಾಡಿದ ಅವರು, ಜಿಲ್ಲೆಯಲ್ಲೊಬ್ಬ ಹುಚ್ಚ ವೆಂಕಟ್ನಿಂದಾಗಿ ಇಡೀ ಜಿಲ್ಲೆ ನಗೆಪಾಟಲಿಗೀಡಾಗಿದೆ. ದಯವಿಟ್ಟು ಶಿಡ್ಲಘಟ್ಟವನ್ನು ಆ ಮಟ್ಟಕ್ಕೆ ತರಬೇಡಿ. ಇಲ್ಲಿನ ಗುಂಪುಗಾರಿಕೆಯಿಂದ ಕಾರ್ಯಕರ್ತರನ್ನು ದಾರಿ ತಪ್ಪಿಸುವ ಕೆಲಸ ನಿಲ್ಲಬೇಕು. ಪ್ರತಿಯೊಂದು ಪ್ರಕ್ರಿಯೆಯೂ ಸಿಸ್ಟಮ್ಯಾಟಿಕ್ ಆಗಿ ನಡೆಯಬೇಕು ಎಂದು ಕರೆ ನೀಡಿದರು. ಈ ಸಂದರ್ಭದಲ್ಲಿ ಪ್ರಮುಖ ಮುಖಂಡರಾದ ರಾಜಣ್ಣ, ಸೋಮಶೇಖರ ರೆಡ್ಡಿ, ಡಿಜೆ ಅಂಜನಪ್ಪ, ಶ್ರೀಧರ್, ಪ್ರಸನ್ನ, ಸುಬ್ಬರಾಯಪ್ಪ, ಕರಿಯಪ್ಪ ಸೇರಿದಂತೆ ನೂರಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಅಂಬಾನಿ ನ್ಯೂಸ್ ಟಿವಿ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ. ಬೂತ್ ಮಟ್ಟದಲ್ಲಿ ಈ ಒಂದು ಕಾರ್ಯಾಗಾರವನ್ನು ಯಶಸ್ವಿಗೊಳಿಸಲು ಈ ಒಂದು ಕಾರ್ಯಾಗಾರದಲ್ಲಿ ಉಪಸ್ಥಿತರಿರ್ತಕ್ಕಂಥ ಹಿರಿಯರು, ನಮ್ಮಲ್ಲಿ ಎಲ್ಲ ಹಿರಿಯರು ಪಾಲ್ಗೊಂಡು ನಮ್ಮ ಜವಾಬ್ದಾರಿಯನ್ನ BLOಗಳ ಮುಖಾಂತರ ನಾವು ಯಾವ ರೀತಿಯಾಗಿ ಎನ್ಯುಮರೇಷನ್ ಫಾರ್ಮ್ ನ ಫಿಲ್ ಮಾಡಬೇಕು, ಕೊಟ್ಟಿರ್ತಕ್ಕಂಥ ಕಾಲಾವಕಾಶ ಏನಿದೆ ಆ ಅವಕಾಶದಲ್ಲಿ ನಾವು ಅದನ್ನ ಫುಲ್ಫಿಲ್ ಮಾಡಿ ಇದನ್ನ ತುಂಬಾ ಯಶಸ್ವಿಗೊಳಿಸಬೇಕು ಅಂತೇಳಿ ಈ ಮುಖಾಂತರ ನಾನು ಮನವಿಯನ್ನು. ಭಾಗದಲ್ಲಿ 2 ಬೂತ್ಗಳಿದ್ದು 2 ಬೂತ್ಗಳಲ್ಲೂ ಸಹ BLOಗಳು ಈಗಾಗಲೇ ತಿಳಿದು ಬಂದಾಗೆ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅವರಿಗೆ ಸಾಥ್ ಕೊಡೋ ನಿಟ್ಟಲ್ಲಿ ನಮ್ಮ ಪಕ್ಷದ ವತಿಯಿಂದ ಯಾರು ಬೂತ್ ಮಟ್ಟದಲ್ಲಿ BLA 2 ಅಂತೇಳಿ ನೇಮಕಗೊಳಿಸಿದ್ದೀವಿ, ಅವರು ಸಹ ಅವರೊಂದಿಗೆ ಪ್ರತಿ ಮನೆಗೂ ಹೋಗಿ ಆ ಎನ್ಯುಮರೇಷನ್ ಫಾರ್ಮ್ ನ ಕೊಡೋದ್ರ ಮುಖಾಂತರ ಒಂದು ಮನೆಗೆ BLOಗಳು 3 ಬಾರಿ ಭೇಟಿ ಕೊಡಬೇಕು ಅಂತ ಏನು ನಿರ್ದೇಶನವನ್ನು ಕೊಟ್ಟಿದ್ದಾರೆ, ಅದೇ ಪ್ರಕಾರವಾಗಿ ಪ್ರತಿ ಮನೆಗೂ ಭೇಟಿಯನ್ನು ಕೊಡ್ತಕ್ಕಂಥದ್ದು ಈ ಬೂತ್ ಮಟ್ಟದಲ್ಲಿ ಆಗ್ತಾರೆ. ಈ ಕಾರ್ಯಾಗಾರದ ಕುರಿತಾಗಿ ಈಗಾಗಲೇ ನಾವು ವಿಷಯವನ್ನ ಮಂಡನೆ ಮಾಡಿದ್ದೀವಿ. ನಮ್ಮ ಉದ್ದೇಶ ಇಷ್ಟೇ, ಮತಪಟ್ಟಿ ಪರಿಷ್ಕರಣೆ ಏನಾಗ್ತದೆ 22 ವರ್ಷಗಳ ಒಮ್ಮೆ ಆಗ್ತಕ್ಕಂಥ ಈ ಮತಪಟ್ಟಿ ಪರಿಷ್ಕರಣೆ 2002ರಲ್ಲಿ ಆಗಿರ್ತಕ್ಕಂಥದ್ದು ಈಗ 2026ರಲ್ಲಿ ಆಗ್ತಾ ಇದೆ. ಉದ್ದೇಶ ಇಷ್ಟೇ, 2002 ಆದ್ಮೇಲೆ ಯಾರೆಲ್ಲ ತೀರೋಗಿದ್ದಾರೆ ಅವ್ರನ್ನ ತೆಗೆಸ್ತಕ್ಕಂಥ ಕೆಲಸವನ್ನು ಮಾಡಬೇಕು, ಹಾಗೂ ಹೊಸದಾಗಿ ಯಾರನ್ನ ಸೇರ್ಪಡೆ ಮಾಡಬೇಕು. ಅರ್ಹ ಮತದಾರರು ಯಾರೊಬ್ಬರೂ ಸಹ ಮತಪಟ್ಟಿಯಿಂದ ಬಿಟ್ಟು ಹೋಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಈ SIR ಆಗ್ತಾ ಇದೆ. ಒಂದು ಪಕ್ಷ ಆ ಪಶ್ಚಿಮ ಬಂಗಾಳ ಅಂತ ಹೇಳಿದ್ರೆ ನಮ್ಮ ಭಾರತಕ್ಕೆ ಸೇರೇ ಇಲ್ಲ ಅನ್ನೋ ಮಟ್ಟದಲ್ಲಿ ಅದನ್ನ ಆಳ್ವಿಕೆ ನಡೆಸ್ಕೊಂಡ್ ಬಂದ್ರು. ಆದ್ರೆ ಕೊನೆ SIR ಆದ್ಮೇಲೆ ಅಲ್ಲಿ ಯಾವ ರೀತಿಯಾದಂತಹ ಒಂದು ಬೆಳವಣಿಗೆ ಆಯ್ತು, ಅನರ್ಹರನ್ನ ತೆಗೆಸ್ತಕ್ಕಂಥ ಕೆಲಸ ಮಾಡಿದ್ರಿಂದ ಇವತ್ತಿನ ದಿವಸ ಅಲ್ಲಿ ಭಾರತೀಯ ಜನತಾ ಪಾರ್ಟಿ ಒಂದು ಅಧಿಕಾರವನ್ನು ಇಡಲಿಕ್ಕೆ ಒಂದು ಅವಕಾಶ ಆಯಿತು. ಅದೇ ನಿಟ್ಟಿನಲ್ಲಿ ನಮ್ಮ ಕರ್ನಾಟಕದಲ್ಲೂ ಸಹ ನಮ್ಮ ದಿಬ್ಬೂರಹಳ್ಳಿಯಿಂದನೇ ತಗೊಂಡಾಗ ಹಿರಿಯರಾದಂತಹ ರಾಜಣ್ಣವರು ಮುಖಂಡರು ಹೇಳ್ತಾ ಇದ್ರು,
ಈಗ ನಮ್ಮ ಬೂತ್ ಸಂಬಂಧಪಟ್ಟಾಗೆ ಸುಮಾರು 300ರಿಂದ 350 ಓಟು ಡಿಲೀಟ್ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಒಬ್ಬರಿಗೆ 2 ಓಟು 3 ಓಟು ಎಲ್ಲೋ ಬೇರೆ ರಾಜ್ಯಗಳಲ್ಲಿ ಇರ್ತಕ್ಕಂಥ ಓಟಲ್ಲ, ಪಕ್ಕದ ಹಳ್ಳಿಗಳಲ್ಲೇ ಈ ಹಳ್ಳಿಯಲ್ಲಿ ಇರುತ್ತೆ, ಪಕ್ಕದ ಹಳ್ಳಿಯಲ್ಲಿ ಇರುತ್ತೆ. ಸುಮಾರು 2ರಿಂದ 3 ಓಟು ಒಬ್ರು ಹೊಂದಿರತಕ್ಕಂಥ ಒಂದು ನಿದರ್ಶನಗಳು ನಮ್ಮ ದಿಬ್ಬೂರಳ್ಳಿಯಲ್ಲೇ ಇದೆ. ನಾವು ಈಗಾಗಲೇ ಕೇಳ್ಪಟ್ಟಿದ್ದೀವಿ. ಪಶ್ಚಿಮ ಬಂಗಾಳದಲ್ಲಿ ತಗೊಳ್ಳಿ, ನಮ್ಮ ಕೇರಳದಲ್ಲಿ ಎಲೆಕ್ಷನ್ ಆದಾಗ ಯಾವ ರೀತಿ ಆಗಿದೆ, ಪಕ್ಕದ ತಮಿಳುನಾಡಿನಲ್ಲಿ ಯಾವ ರೀತಿ ಆಗಿದೆ, ಇವುಗಳನ್ನೆಲ್ಲ ನಾವು ತಿಳ್ಕೊಂಡಾಗ ಈ SIR ನ ಪರಿಣಾಮ ಯಾವ ರೀತಿ ಅನ್ನೋದು ನಮ್ಗೆ ಈಗಾಗಲೇ ತಿಳಿದುಪಟ್ಟಿದೆ. SIR ಅಂತ ಹೇಳಿದ್ರೆ ಯಾವುದೇ ಒಂದು ಪಕ್ಷಕ್ಕೆ ಸೀಮಿತವಾಗಿರ್ತಕ್ಕಂಥದ್ದಲ್ಲ. ಚುನಾವಣಾ ಆಯೋಗ ಅದು ಸ್ವತಂತ್ರವಾಗಿ ಕೆಲಸ ನಿರ್ವಹಿಸ್ತಕ್ಕಂಥ ಒಂದು ಆಯೋಗ. ಅದರ ಉದ್ದೇಶ ಇಷ್ಟೇ, ಯಾವೊಂದು ಕಳ್ಳ ಮತಗಳು ಸಹ ಯಾವುದೋ ಒಂದು ಪಕ್ಷಕ್ಕೆ ಸೀಮಿತವಾಗಿ ಅವರನ್ನ ಕೇವಲ ಎಲೆಕ್ಷನ್ ಟೈಮ್ನಲ್ಲಿ ಬಳಸ್ತಕ್ಕಂಥ ಒಂದು ಉದ್ದೇಶವನ್ನು ಏನು ಇಟ್ಕೊಂಡಿದ್ದಾರೆ, ಇದು ಯಾವುದು ನಮ್ಮ ಭಾರತದಲ್ಲಿ ನಡೀಬಾರದು ಅಂತೇಳಿ ತುಂಬಾ ಕಟ್ಟುನಿಟ್ಟಾದಂತಹ ಒಂದು ತೀರ್ಮಾನಗಳನ್ನು ತಗೊಂಡು ಇವತ್ತಿನ ದಿವಸ SIR ಮಾಡ್ತಾ ಇದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಪಕ್ಕದ ರಾಷ್ಟ್ರಗಳಿಂದ ಬಂದು ಅಲ್ಲಿ ನೆಲೆ ಊರಿ ಅಲ್ಲೇ ಒಂದು ವೋಟ್ನ ರೈಟ್ಸ್ ತಗೊಂಡು ಮತಪಟ್ಟಿಯಲ್ಲಿ ಸೇರಿಸ್ಕೊಂಡು ಎಲೆಕ್ಷನ್ ಟೈಮಲ್ಲಿ ಸುಮ್ಮನೆ ಗೋಲ್ಮಾಲ್ ಮಾಡ್ತಕ್ಕಂಥ ಕೆಲಸಗಳಾಗ್ತಾ ಇತ್ತು. ಸತತ ಆ ಥರ 2 ಓಟ್ ಇರ್ತಕ್ಕಂಥದ್ದು ಇಲ್ಲ. ಪ್ರತಿಯೊಬ್ಬರನ್ನು ಒಂದು ನಿಮಗೆ ಇಲ್ಲಿ ಬೇಕಾ ಅಲ್ಲ ಬೇಕಾ ಅವರೇ ನಿಶ್ಚಯ ಮಾಡಿ ಕೇವಲ ಒಬ್ಬರಿಗೆ 1 ಓಟು ಈ ರೀತಿಯಾದಂಥ ತೀರ್ಮಾನಗಳನ್ನು ಹಿರಿಯರು ಸಹ ನಿಶ್ಚಯ ಮಾಡಿರೋದ್ರಿಂದ ಮತಪಟ್ಟಿಯಲ್ಲಿ ಯಾರು ಅರ್ಹರು ಇರಬೇಕು ಅವರನ್ನ ಉಳಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಒಬ್ಬರಿಗೆ 1 ಓಟು ಅನ್ನೋ ಒಂದು ಸಿದ್ಧಾಂತವಾಗಿ ಏನಿದೆ SIR ಗುರಿ, ಅದನ್ನ ಇಲ್ಲೆಲ್ಲರೂ ಸಹ ನಮ್ಮ ಜವಾಬ್ದಾರಿ ಅಂತೇಳಿ ಮಾಡ್ತಾ ಇದ್ದಾರೆ. ಹಾಗಾಗಿ ಈಗಾಗಲೇ ನಾವು ಚಿಲಕನೇರು ಹೋಬಳಿ ಸಾದಲಿಯಿಂದ ನಾವೆಲ್ಲ ಶುರು ಮಾಡಿ ಪ್ರತಿ ಬೂತ್ ಮಟ್ಟದಲ್ಲೂ ಸಹ ಈ ಒಂದು ಅವೇರ್ನೆಸ್ನ ಮೂಡಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ವಿ. ನಮ್ಮ ದಿಬ್ಬೂರಳ್ಳಿ ಬೂತ್ 1 ಮತ್ತು 2ರ PLA ಮತ್ತು ಬೂತ್ ಅಧ್ಯಕ್ಷರು ಹಾಗೂ ಭಾರತೀಯ ಜನತಾ ಪಕ್ಷದ ಮುಖಂಡರ ಸಭೆಯನ್ನು ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಶಿಡ್ಲಘಟ್ಟ ಅವತ್ತು ಉತ್ತಮವಾದ ಅಭ್ಯರ್ಥಿನ ಆಯ್ಕೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅವ್ನು ಬಂದಿರೋದು ನಕಲಿಯಲ್ಲಿ, ಅವ್ರು ಆಯ್ಕೆ ಮಾಡೋದು ನಕಲಿ ಕ್ಯಾಂಡಿಡೇಟ್ಗಳನ್ನೇ ಅವ್ನು ಆಯ್ಕೆ ಮಾಡೋದು. ಅವ್ರನ್ನ ಪ್ರೋತ್ಸಾಹ ಮಾಡೋದು ಸಹ ಬೂತ್ ಲೆವೆಲಲ್ಲಿ ಇಲ್ಲ ಒಂದು ಕ್ಷೇತ್ರ ವ್ಯಾಪ್ತಿಯಲ್ಲಿ ಏನು ನಕಲಿತನ ಇಟ್ಕೊಂಡು ನಾಯಕತ್ವಕ್ಕೆ ಬಂದಿರ್ತಾರೋ ಅವರೇ ಅದನ್ನು ಪ್ರೋತ್ಸಾಹ ಮಾಡೋದು. ನಿಷ್ಠಾವಂತ ನಾಯಕರಾಗಿ ಜನಸೇವೆ ಮಾಡಬೇಕು, ಜನರಿಗೆ ಅನುಕೂಲ ಮಾಡಬೇಕು. ಅದರಲ್ಲೇನೆ ರಾಜಕಾರಣ ಅನ್ನೋದು ಸ್ವಚ್ಚಾರಿತ್ರ ಇರ್ತಕ್ಕಂಥ ಒಂದು ಸೇವಾ ಮನೋಭಾವ ಇಟ್ಕೊಂಡು ಕೆಲಸ ಮಾಡಬೇಕಾದಂಥವ್ರಿಗೆ ಈ ನಕಲಿ ಮತದಾರರನ್ನ ಪ್ರೋತ್ಸಾಹ ಮಾಡೋಕ್ಕೆ ಬರಲ್ಲ, ಅವರು ಮಾಡೋದು ಇಲ್ಲ ಯಾವತ್ತು. ಹಂಗಾಗಿ ಈ ನಕಲಿ ಮತದಾರರು ಮಾಡೋದು ಸಹ ನಕಲಿ ಅಭ್ಯರ್ಥಿಗಳನ್ನೇ ಆಯ್ಕೆ ಮಾಡ್ತಾರೆ. ಅವೆಲ್ಲ ಹೋಗ್ಬೇಕು. ದೇಶ ಒಂದು ಸದೃಢ ಆಗ್ಬೇಕಾದ್ರೆ ಒಳ್ಳೆ ನಾಯಕತ್ವ ಹಳ್ಳಿಯಿಂದ ಹಿಡಿದು ಡಿಲ್ಲಿವರೆಗೂ ಬರಬೇಕು ಅನ್ನೋ ಒಂದು ಸದುದ್ದೇಶ ಇಟ್ಕೊಂಡು ಮೋದಿಜಿ ಅವರು ಈ ಒಂದು ಕಾರ್ಯಕ್ರಮನ ದೇಶಕ್ಕೆ ಕೊಟ್ಟಿದ್ದಾರೆ. ಇದನ್ನ ನಾವು ಗ್ರಾಮ ಮಟ್ಟದಲ್ಲಿ ಬೂತ್ ಮಟ್ಟದಲ್ಲಿ ಸುಸ್ಥಿರವಾಗಿ ಅನುಷ್ಠಾನ ಆಗುವಂಗೆ ಏನು PLO ಅಂದರೆ ಅಧಿಕಾರಿ ವರ್ಗ, PLA ಅಂದರೆ ಒಂದು ರಾಜಕೀಯ ಪಕ್ಷದ ಚುನಾವಣಾ ಏಜೆಂಟ್, ಇವಿಬ್ಬರ ಮಧ್ಯೆ ಕೋಆರ್ಡಿನೇಷನ್ ತಗೊಂಡು ನಿಜವಾದ ಮತದಾರರನ್ನ ಪಟ್ಟಿಯಲ್ಲಿ ಉಳಿಸಿ ನಕಲಿ ಮತದಾರರನ್ನ ಬಿಡುಗಡೆ ಮಾಡ್ತಕ್ಕಂಥ ಕೆಲಸ ಇವತ್ತು ಆಗಬೇಕಾಗಿದೆ. ಅದು ಆಗಲೇಬೇಕು. ಯಾವತ್ತೂ ಆಗಬೇಕಾಗಿತ್ತೋ ಹೇಳ್ದಂಗೆ ಇವತ್ತು ಕೊನೆ ಪಕ್ಷ ಇವಾಗ ನಾನು ಅದು ಚಾಲನೆಗೆ ಬಂದಿದೆ. ಅದು ಆಗಲಿ. ಹಂಗೇನೆ ಈಗ ಒಬ್ಬೊಬ್ಬರು ಕಡೆ ಇದ್ದಿದ್ದ ಕಡೆಗೆ ಹೇಳಿ ಕಳಿಸ್ದೆ ಅಷ್ಟೇ, ಆ ವೋಟರ್ ಲಿಸ್ಟ್ ಹಂಗೆ ಜೆರಾಕ್ಸ್ ಕಳಿಸ್ಕೊ ಅಂತ ಫಟ್ ಅಂತ ಹೋಗಿ ಡಿಲೀಟ್ ಮಾಡ್ಕೊಂಬಂದ್ರಲ್ಲಿ. ಯಾಕೆಂದರೆ BLO ಅವರು ಇದೇ ದಿಬ್ಬೂರಳ್ಳಿಯಲ್ಲಿ BLO ಆಗಿದ್ದಂಥವ್ರು ಇನ್ನೊಂದು ಕಡೆ ಮತದಾನ ಇಟ್ಕೊಂಡಿದ್ರು. ಆ ವೋಟರ್ ಲಿಸ್ಟ್ಗೆ ಜೆರಾಕ್ಸ್ ಕಳಿಸಿದ್ದಷ್ಟೇ, ಒಂದು ಕಾಪಿ ಕಳ್ಸಪ್ಪ ಅಂತ ಒಂದು ಫೋನ್ ಮಾಡಿದೆ. ವಿಷಯ ಅವ್ರಿಗೆ ಗೊತ್ತಾಗಿ ಅಲ್ಲಿ ಡಿಲೀಟ್ ಮಾಡಿ ಇಲ್ಲಿ ಉಳಿಸ್ಕೊಂಡ್ರು ಅವರು. ಇಂಥದ್ದು BLOಗಳೇ ಈ ಹಂತದಲ್ಲಿ ಅಕ್ರಮ ಮಾಡೋಕ್ಕೆ ಹೊರಟಂಥ ಕಾಲ ಅದಿತ್ತು. ಬಟ್ ಇವತ್ತು ಆ BLO ಸಹ ಯಾರದೇ ಒಬ್ರದ್ದು ಅಕ್ರಮವಾಗಿ ಮತ ಉಳಿಸ್ಬೇಕಂದ್ರೆ ಸಾಧ್ಯ ಇಲ್ಲ.
ಅಂಥ ಒಂದು ಕಟ್ಟುನಿಟ್ಟಿನ ಕಾರ್ಯಕ್ರಮ SIR. ಹಾಗಾಗಿ ದಯವಿಟ್ಟು ತಾವೆಲ್ಲರೂ ಸಹ ಏನಿದ್ದೀರಿ ನಿಷ್ಠಾವಂತರನ್ನ ಮತದಾರರನ್ನ ಪಟ್ಟಿಯಲ್ಲಿ ಉಳಿಸ್ಕೊಳ್ಳೋಣ, ನಕಲಿ ಮತದಾರರನ್ನ ಬಿಡುಗಡೆ ಮಾಡಿಸೋಣ. ಅವ್ರು ಎಲ್ಲಿದ್ರೆ ಅಲ್ಲಿ, ಇಲ್ಲ ಬೇರೆ ಎಲ್ಲೂ ದೇಶದಲ್ಲಿ ಬೇಡ, ದಿಬ್ಬರಹಳ್ಳಿಯಲ್ಲಿ ಇರಲಿ ಅಂತ ಇಟ್ಕೊಳ್ಳಿ, ಆಧಾರ್ ಲಿಂಕ್ ಆಗಿ ಆಗ್ಬಿಟ್ರೆ ಸಂತೋಷ, ಅವರೆಲ್ಲೇ ಉಳಿಸ್ಕೊಳ್ಳಿ, ಸಂತೋಷ, ಏನು ತಪ್ಪೇನಿಲ್ಲ. ಇನ್ನೊಂದು ಕಡೆ ಇರ್ಬಾರ್ದು. ತಾವೆಲ್ಲ ಕಂಡಂಗೆ ಇವಾಗ ಆಂಧ್ರ ಪ್ರದೇಶದಲ್ಲಿ ಮತದಾರ ಶುರುವಾಯಿತು ಅಂದರೆ ಬಸ್ಸುಗಳು ರೈಲುಗಳು ಸಾಕಾಗಲ್ಲ ಹೋಗೋಕ್ಕೆ. ಈ ಕಡೆ ನೋಡಿದ್ರೆ ಕಾರ್ಪೊರೇಷನ್ ಎಲೆಕ್ಷನ್ ಬಂದರೆ, MLA ಎಲೆಕ್ಷನ್ ಬಂದರೆ ಬೆಂಗಳೂರಲ್ಲಿ ಓಟ್ ಇರುತ್ತೆ. ಇವೆಲ್ಲ ಹೋಗ್ಬೇಕು ಅನ್ನೋ ಉದ್ದೇಶ ಮೋದಿಜಿ ಅವ್ರದ್ದು ಅಷ್ಟೇ ವಿನಃ ಇದು ಯಾವುದೇ ಜಾತಿ ಆಧಾರಿತ ಪರಿಷ್ಕರಣೆ ಅಲ್ಲ. ಮತದಾರರ ನಕಲಿ ಮತ್ತು ಅಸಲಿ ಮತದಾರರನ್ನ ಗುರುತಿಸಿ ಅಸಲಿ ಮತದಾರರನ್ನ ಪಟ್ಟಿಯಲ್ಲಿ ಉಳಿಸ್ಕೊಂಡು ದೇಶ ಕಟ್ಟುವಂಥ ಪರಿಣಾಮನೇ ವಿನಃ ಬೇರೆದಲ್ಲ ಅಂತ ತಮಗೆಲ್ಲ ಗಮನಕ್ಕೆ ಹೇಳ್ತಾ ಈ ಒಂದೆರಡು ಮಾತು ಮಾತಾಡೋದಕ್ಕೆ